ಅಪಾರ ಮಹಿಮೆಯುಳ್ಳ ದೈವಿ ಶಕ್ತಿ ಪೀಠಗಳಲ್ಲಿ ಶ್ರೀ ಸಿಗಂದೂರು ಚೌಡೇಶ್ವರಿ ಅಮ್ಮನವರ ಕ್ಷೇತ್ರವೂ ಒಂದು. ಇಲ್ಲಿನ ದೇವಿಯ ದರ್ಶನವನ್ನು ಪಡೆಯಲು ದೇಶ ವಿದೇಶಗಳಿಂದ ಭಕ್ತರು ಭೇಟಿ ನೀಡುತ್ತಾರೆ. ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನವು ಭಾರತದ ಕರ್ನಾಟಕ ರಾಜ್ಯದ ಶಿವಮೊಗ್ಗದ ಸಿಗಂದೂರು, ಕಳಸವಳ್ಳಿಯಲ್ಲಿದೆ. ಈ ದೈವಿಕ ದೇವಾಲಯವು ಸಿಗಂದೂರು ಗ್ರಾಮದ ಪ್ರಮುಖ ಆಕರ್ಷಣೀಯ ಶಕ್ತಿಯಾಗಿದೆ. ಈ ದೇವಾಲಯವನ್ನು ಚೌಡೇಶ್ವರಿ ಎಂದು ಕರೆಯಲ್ಪಡುವ ಸಿಗಂದೂರೇಶ್ವರಿ ದೇವಿಗೆ ಸಮರ್ಪಿಸಲಾಗಿದೆ. 300 ವರ್ಷಗಳ ಹಿಂದೆ ಪವಿತ್ರ ಶರಾವತಿ ನದಿಯ ದಡದಲ್ಲಿ ದೇವಿಯ ವಿಗ್ರಹ ಕಂಡುಬಂದಿದೆ ಎಂದು ಹೇಳಲಾಗುತ್ತದೆ. ಇನ್ನೊಂದು ಕುತೂಹಲಕಾರಿ ಸಂಗತಿಯೆಂದರೆ ದೇವಾಲಯವು ವರ್ಷವಿಡೀ ಭಕ್ತರಿಂದ ತುಂಬಿರುತ್ತದೆ. ಶ್ರೀ ಕ್ಷೇತ್ರ ಸಿಗಂದೂರು ಶ್ರೀ ಚೌಡೇಶ್ವರಿ ದೇವಿಯು ಇಲ್ಲಿ ನೆಲೆಸಿ ಸಾವಿರಾರು ಭಕ್ತರನ್ನು ಅನುಗ್ರಹಿಸಿದ ಐತಿಹಾಸಿಕ ಕಥೆಯಿದೆ. 18ನೇ ಶತಮಾನದಲ್ಲಿ ಸಾಗರ ತಾಲೂಕಿನ ಮತ್ತು ಶಿವಮೊಗ್ಗ ಜಿಲ್ಲೆಯ ಕರೂರು ಗ್ರಾಮ ಪಂಚಾಯಿತಿಯಲ್ಲಿ ಮಡೆನೂರು ಎಂಬ ಗ್ರಾಮವಿತ್ತು. ಸುಮಾರು 100 ಕುಟುಂಬಗಳು ಕೃಷಿಯನ್ನು ತಮ್ಮ ಮುಖ್ಯ ಕಸುಬನ್ನಾಗಿ ಮಾಡಿಕೊಂಡು ಕೆಲವು ಬಾರಿ ಬೇಟೆಯಾಡುವ ಮೂಲಕ ಇಲ್ಲಿ ತಮ್ಮ ವಾಸಸ್ಥಾನವನ್ನು ಕಂಡುಕೊಂಡಿದ್ದವು. ಈ ಗ್ರಾಮದಲ್ಲಿ ಶ್ರೀ ಶೇಷಪ್ಪ ನಾಯಕ್ ಕುಟುಂಬದವರು ಸಹ ವಾಸಿಸುತ್ತಿದ್ದರು. ಅವರು ಶ್ರೀ ದೇವಿಯು ಭೂಮಿಗೆ ಬರಲು ಮತ್ತು ಸಾವಿರಾರು ಭಕ್ತರನ್ನು ಆಶೀರ್ವದಿಸಲು ನಿಜವಾದ ಕಾರಣೀಕರ್ತರಾದರು. ಅವರು ಈ ಸ್ಥಳದಲ್ಲಿ ವರ್ಷಗಳಿಂದ ಪೂಜಿಸುವ ಚೌಡಿಯನ್ನು ಪ್ರಾರ್ಥಿಸಿಕೊಂಡು ಬಂದರು. ಒಂದು ದಿನ ಕಳೆದಂತೆ ಶ್ರೀ ಶೇಷಪ್ಪನು ಈ ಗ್ರಾಮಸ್ಥರೊಂದಿಗೆ ಸೀಜ್ ವ್ಯಾಲಿ ಕಾಡಿಗೆ ಬೇಟೆಗೆ ಹೋಗಲು ನಿರ್ಧರಿಸಿದನು ಹಾಗೂ ಒಬ್ಬಂಟಿಯಾಗಿ ಕಾಡಿಗೆ ಬೇಟೆಯಾಡಲು ಹೊರಟು ಹೋದನು. ಬೇಟೆಯಾಡುತ್ತಾ ಕಾಡಿನ ದಾರಿಯಲ್ಲಿ ಮುಂದೆ ಸಾಗುತ್ತಿದ್ದಂತೆ ಅವನು ತಾನು ನಡೆದು ಬಂದ ಮಾರ್ಗವನ್ನು ಮರೆತುಬಿಟ್ಟನು. ಸೂರ್ಯಾಸ್ತಮಾನದಲ್ಲಿ ಕತ್ತಲಾಗುತ್ತಿದ್ದಂತೆ ಭಯಭೀತನಾದ ಅವನು ಇದ್ದಕ್ಕಿದ್ದಂತೆ ಪ್ರಖರವಾದ ಬೆಳಕನ್ನು ನೋಡಿ ಗಾಬರಿಯಾದನು. ಆಗ ಶ್ರೀ ಶೇಷಪ್ಪನು ಕಾಪಾಡು ಚೌಡಮ್ಮ ಎಂದು ಚೌಡಮ್ಮ ತಾಯಿಯನ್ನು ಕೂಗಿದನು ಮತ್ತು ಪ್ರಜ್ಞೆ ಕಳೆದುಕೊಂಡು ಕೆಳಗೆ ಬಿದ್ದನು. ಸ್ವಲ್ಪ ಸಮಯದ ನಂತರ ಅವನು ಎಚ್ಚರಗೊಂಡು ಮಸುಕಾದ ಕಣ್ಣುಗಳಿಂದ ಕೆಲವು ಹೊಳೆಯುವ ಕಲ್ಲುಗಳನ್ನು ನೋಡಿದನು ಮತ್ತು ಮಧುರವಾದ ತಾಯಿಯಂತಹ ಧ್ವನಿಯೊಂದು ಪ್ರತಿಧ್ವನಿಸಿತು. ಚಿಂತಿಸಬೇಡ ಮಗು, ನಾನು ಜಗತ್ತನ್ನು ಆಶೀರ್ವದಿಸಲು ಇಲ್ಲಿಯೇ ಇರುತ್ತೇನೆ. ನನಗಾಗಿ ಇಲ್ಲಿ ದೇವಾಲಯವನ್ನು ನಿರ್ಮಿಸಿ ನನ್ನನ್ನು ಚೌಡಮ್ಮ ಎಂದು ಪೂಜಿಸಬೇಕು. ಈ ಸ್ಥಳದಲ್ಲಿ ನನ್ನನ್ನು ಪ್ರಾರ್ಥಿಸಲು ಬರುವ ಎಲ್ಲ ಭಕ್ತರನ್ನು ನಾನು ಆಶೀರ್ವದಿಸುತ್ತೇನೆ ಎಂದು ಆ ಧ್ವನಿಯು ಹೇಳಿತು. ಅರೆಬರೆ ಪ್ರಜ್ಞೆಯಲ್ಲಿದ್ದ ಶೇಷಪ್ಪನು ಸಂಪೂರ್ಣ ಪ್ರಜ್ಞಾಸ್ಥಿತಿಗೆ ಬಂದ ನಂತರ ಆ ಧ್ವನಿಯ ನೆನಪಿನಲ್ಲೇ ಮನೆಗೆ ಹೋಗಿ ಅದೇ ಆಲೋಚನೆಯಲ್ಲಿ ಮಲಗಿಕೊಂಡನು. ಮರುದಿನ ಬೆಳಿಗ್ಗೆ ಅವನು ನಿನ್ನೆ ಏನಾಯಿತು ಎಂಬುದನ್ನು ನೆನಪಿಸಿಕೊಳ್ಳಲು ಪ್ರಯತ್ನಿಸಿದನು ಮತ್ತು ಬೇಗನೆ ಸ್ನಾನ ಪೂಜೆಯನ್ನು ಮುಗಿಸಿ ಮತ್ತೊಮ್ಮೆ ಸೀಜ್ ವ್ಯಾಲಿಯತ್ತ ಪ್ರಯಾಣ ಆರಂಭಿಸಿದನು. ಅಲ್ಲಿ ಆದಿಶಕ್ತಿಯು ಹೊಳೆಯುವ ಕಲ್ಲಿನ ರೂಪದಲ್ಲಿ ಇರುವುದನ್ನು ನೋಡಿ ಅವನು ಆಶ್ಚರ್ಯಚಕಿತನಾದನು. ಆ ದಿನದಿಂದ ಶ್ರೀ ಶೇಷಪ್ಪನ ದಿನಚರಿಯು ಬದಲಾಯಿತು ಮತ್ತು ಅವರು ಆದಿಶಕ್ತಿಗೆ ದೈನಂದಿನ ಪೂಜೆಯನ್ನು ಪ್ರಾರಂಭಿಸಿದರು ಮತ್ತು ನಂತರ ಅವರು ಎಲ್ಲಾ ನಿಯಮಿತ ಕೆಲಸಗಳನ್ನು ಮಾಡುತ್ತಾ ಬಂದನು. ಪ್ರತಿದಿನದ ಪೂಜೆಯನ್ನು ಬ್ರಾಹ್ಮಣ ಪೂಜಾರಿಯಿಂದ ಮಾಡಿದರೆ ಮಂಗಳಕರವೆಂಬ ಭಾವನೆ ಅವರಲ್ಲಿ ಮೂಡಲು ಆರಂಭವಾಯಿತು. ಪುರೋಹಿತ ವರ್ಗದವರಿಂದ ಇಲ್ಲಿ ಪೂಜೆ ಮಾಡಿಸಿದರೆ ವೇದ ಪುರಾಣಗಳ ಪಠಣದಿಂದ ಭಕ್ತಿ ಹೆಚ್ಚಾಗುತ್ತದೆ ಎಂಬುದನ್ನು ಅರಿತುಕೊಂಡರು. ಆದ್ದರಿಂದ ಅವರು ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ನಡೆದ ಸಂಪೂರ್ಣ ಕಥೆಯನ್ನು ವಿವರಿಸಿದರು ಮತ್ತು ಪ್ರತಿನಿತ್ಯ ಪೂಜೆ ಮಾಡಲು ಒಬ್ಬ ಬ್ರಾಹ್ಮಣನನ್ನು ನಾಮನಿರ್ದೇಶನ ಮಾಡಲು ಕೇಳಿಕೊಂಡರು. ಅವರೆಲ್ಲರೂ ಶ್ರೀ ದೇವಿಗೆ ಯಾವುದೇ ಜಾತಿ ಅಥವಾ ಯಾವುದೇ ಧರ್ಮವಿಲ್ಲ, ಆದ್ದರಿಂದ ನೀವು ಪೂಜೆ ಮಾಡಲು ಸರಿಯಾದ ವ್ಯಕ್ತಿ, ಆದ್ದರಿಂದ ನೀವು ಅದೇ ರೀತಿ ಮಾಡುವುದನ್ನು ಮುಂದುವರಿಸಿ ಎಂದು ಹೇಳಿದರು. ಆದರೂ ತಾನೇ ಪೂಜೆ ಮಾಡುವುದು ಸರಿಯಿಲ್ಲವೆಂಬುದು ಮತ್ತೆ ಮತ್ತೆ ಶ್ರೀ ಶೇಷಪ್ಪನವರನ್ನು ಕಾಡತೊಡಗಿತು. ಅವರು ಬ್ರಾಹ್ಮಣ ಪೂಜಾರಿಗಾಗಿ ಪದೇ ಪದೇ ಒತ್ತಾಯಿಸಿದ ನಂತರ ಎಲ್ಲರೂ ಇಲ್ಲಿ ಬ್ರಾಹ್ಮಣರ ಪೂಜೆಗೆ ಸಮ್ಮತಿಯನ್ನು ನೀಡಿದರು. ಅವರೆಲ್ಲರೂ ಸೇರಿ ಒಂದು ದೇವಾಲಯವನ್ನು ನಿರ್ಮಿಸಿ ಪ್ರತಿನಿತ್ಯ ಪೂಜೆಯನ್ನು ನೆರವೇರಿಸಿಕೊಂಡು ಬಂದರು.
ಇದರಿಂದ ಶ್ರೀ ದೇವಿ ಚೌಡೇಶ್ವರಿ ಅವರ ಎಲ್ಲ ದುಃಖ ಮತ್ತು ವಿವಾದಗಳನ್ನು ಪರಿಹರಿಸಿ ಆ ಊರಿನಲ್ಲಿ ಸಂತೋಷ ಸೌಭಾಗ್ಯ ಮನೆ ಮಾಡುವಂತೆ ಮಾಡಿದಳು. ಪ್ರಸ್ತುತ ಶ್ರೀರಾಮಪ್ಪ ಅವರನ್ನು ಶ್ರೀ ಕ್ಷೇತ್ರದ ಧರ್ಮದರ್ಶಿಯಾಗಿ ನಾಮಕರಣ ಮಾಡಲಾಗಿದೆ. ಅವರು ಮೇ 13, 1953ರಂದು ಜನಿಸಿದರು. ದಿನಗಳು ಕಳೆದವು ಮತ್ತು ಶ್ರೀರಾಮಪ್ಪ ಉತ್ತಮ ಶಿಕ್ಷಣ ಮತ್ತು ಶ್ರೀ ದೇವಿಯ ದೈನಂದಿನ ಪೂಜಾ ಆಶೀರ್ವಾದದಿಂದ ಬೆಳೆಯಲು ಪ್ರಾರಂಭಿಸಿದರು. ಹಳ್ಳಿಗರು ತುಂಬಾ ಸಂತೋಷದಿಂದ ಜೀವನ ನಡೆಸುತ್ತಿದ್ದರು. 1953ರ ಮೇ 13ರಂದು ಶ್ರೀರಾಮಪ್ಪನವರು ಶ್ರೀ ಕ್ಷೇತ್ರದ ಧರ್ಮದರ್ಶಿಯಾಗಿದ್ದಾಗ ಶರಾವತಿ ನದಿಗೆ ಲಿಂಗನಮಕ್ಕಿ ಅಣೆಕಟ್ಟನ್ನು ನಿರ್ಮಿಸುತ್ತಿದ್ದಾರೆಂಬ ಸುದ್ದಿ ಕೇಳಿಬಂತು. ಆ ಸಂದರ್ಭದಲ್ಲಿ ಅವರು ತಮ್ಮ ಉಳುಮೆಯ ಹೊಲ ದೇವಾಲಯವನ್ನು ಸಹ ಸಂಪೂರ್ಣವಾಗಿ ನೀರಿನಲ್ಲಿ ಬಿಟ್ಟು ಹೊರಟರು. ದೇವಾಲಯವು ಜಲಾವೃತವಾಗಿತ್ತು ಮತ್ತು ನೀರಿನ ಮಟ್ಟ ಕಡಿಮೆಯಾದ ಸಂದರ್ಭದಲ್ಲಿ, ಅಂದರೆ ಬೇಸಿಗೆಯ ಸಮಯದಲ್ಲಿ ಮಾತ್ರ ಇಲ್ಲಿ ಪೂಜೆ ಮಾಡಲು ಸಾಧ್ಯವಾಯಿತು. ಪ್ರತಿನಿತ್ಯ ದೇವಿಗೆ ಪೂಜೆ ಸಲ್ಲಿಸಿಕೊಂಡು ಬಂದ ಶ್ರೀರಾಮಪ್ಪ ಮತ್ತು ಆತನ ಕುಟುಂಬವು ಕೇವಲ ಬೇಸಿಗೆಯಲ್ಲಿ ಮಾತ್ರ ಪೂಜೆಯನ್ನು ಮುಂದುವರೆಸಿತು. ಶ್ರೀರಾಮಪ್ಪನವರು ಪಂಚಾಯತ್ ಮುಖ್ಯಸ್ಥರಾಗಿ ನಾಮನಿರ್ದೇಶನಗೊಂಡಾಗ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡಿದರು. ಅದು ಅವರನ್ನು ಹೆಚ್ಚು ಜನಪ್ರಿಯ ಮತ್ತು ಜವಾಬ್ದಾರಿಯುತವಾಗಿಸಿತು. ನಂತರ ಅವರನ್ನು ಎಪಿಎಂಸಿ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು. ದೈನಂದಿನ ಪೂಜೆ ಸಾಧ್ಯವಿರುವ ಬೇರೆ ಬೇರೆ ಸ್ಥಳಕ್ಕೆ ದೇವಸ್ಥಾನವನ್ನು ಸ್ಥಳಾಂತರಿಸುವ ಬಲವಾದ ಭಾವನೆಯನ್ನು ಹೊಂದಿದ್ದರು. ಆದರೆ ಶ್ರೀದೇವಿಯು ಹಾಗೆ ಮಾಡಲು ಅನುಮತಿಸದ ಕಾರಣ ದೇವಸ್ಥಾನವನ್ನು ಸ್ಥಳಾಂತರ ಮಾಡಲು ಸಾಧ್ಯವಾಗಲಿಲ್ಲ. ಶ್ರೀರಾಮಪ್ಪನವರು ಒಂದು ದಿನ ಶ್ರೀ ಚೌಡೇಶ್ವರಿ ದೇವಿಯನ್ನು ಪ್ರಾರ್ಥಿಸಿ ಆಕೆಯ ಸೂಚನೆಗಳ ಪ್ರಕಾರ ಮತ್ತು ವಿಧಿ ವಿಧಾನಗಳ ಪ್ರಕಾರ ಮಾತ್ರ ಸ್ಥಳಾಂತರ ಮಾಡುವುದಾಗಿ ಭರವಸೆಯನ್ನು ನೀಡಿದರು. ನಂತರ ಶ್ರೀದೇವಿಯು 1990ರ ಫೆಬ್ರವರಿ 10ರಂದು ಕಾಡಿನ ಮಧ್ಯದಲ್ಲಿರುವ ಸಿಗಂದೂರಿಗೆ ಸ್ಥಳಾಂತರಗೊಳ್ಳಲು ಅನುಮತಿ ನೀಡಿದಳು. ಆರಂಭದಲ್ಲಿ ಇದು ಕಾಡಿನ ಮಧ್ಯದಲ್ಲಿರುವ ಒಂದು ಸಣ್ಣ ದೇವಾಲಯವಾಗಿತ್ತು ಮತ್ತು ಶಾಸ್ತ್ರದ ಪ್ರಕಾರ ಶ್ರೀ ಚೌಡೇಶ್ವರಿಯನ್ನು ಪೂಜಿಸಲು ಪ್ರಾರಂಭವಾಯಿತು. ಸಿಗಂದೂರನ್ನು ತಲುಪಲು ಜನರು 2.5 ಮೀ ಉದ್ದದ ನದಿಯನ್ನು ದಾಟಲು ಸಣ್ಣ ದೋಣಿಯನ್ನು ಬಳಸುತ್ತಿದ್ದರು. ಆದರೂ ಕೂಡ ಲಕ್ಷಾಂತರ ಭಕ್ತರು ಇಲ್ಲಿಗೆ ಬರಲು ಪ್ರಾರಂಭಿಸಿದರು. ಪ್ರಸ್ತುತ ಶ್ರೀ ಕ್ಷೇತ್ರ ಸಿಗಂದೂರು ಉತ್ತಮ ಸಂಪರ್ಕ ರಸ್ತೆಗಳನ್ನು, ಅಣೆಕಟ್ಟಿನ ನೀರನ್ನು ದಾಟಲು ಲಾಂಚರ್ ಸೌಲಭ್ಯವನ್ನು, ವಾಹನ ನಿಲುಗಡೆಗೆ ಸುಸಜ್ಜಿತ ಪ್ರದೇಶವನ್ನು, ಸುಸಜ್ಜಿತ ಅತಿಥಿ ಗೃಹಗಳನ್ನು, ಗೋಶಾಲೆಯನ್ನು, ಕಲ್ಯಾಣ ಮಂಟಪವನ್ನು, ಯಾಗಶಾಲೆಯನ್ನು, ಅನ್ನದಾನ ಸಭಾಂಗಣವನ್ನು, ರುಚಿಕರವಾದ ಸೇವೆಯ ಹೋಟೆಲ್ಗಳನ್ನು ಮತ್ತು ಸಾಮಾನ್ಯ ಸ್ವಚ್ಛ ನೈರ್ಮಲ್ಯ ಶೌಚಾಲಯಗಳೊಂದಿಗೆ ಉತ್ತಮವಾಗಿ ನಿರ್ವಹಿಸಲ್ಪಡುತ್ತಿದೆ. ಪ್ರಸ್ತುತ ಸಿಗಂದೂರಿಗೆ ರಸ್ತೆ ಅಥವಾ ಲಾಂಚರ್ ಮೂಲಕ ತಲುಪಬಹುದು ಮತ್ತು ಶ್ರೀ ಕ್ಷೇತ್ರವು ಶ್ರೀ ದೇವಿ ಚೌಡೇಶ್ವರಿಯ ಆಶೀರ್ವಾದದೊಂದಿಗೆ ಪ್ರತಿದಿನ ಮಧ್ಯಾಹ್ನ ಮತ್ತು ರಾತ್ರಿ ಭಕ್ತರಿಗೆ ಉಚಿತ ಊಟವನ್ನು ಒದಗಿಸುತ್ತಿದೆ. ಶ್ರೀ ಕ್ಷೇತ್ರ ಸಿಗಂದೂರು ಶ್ರೀ ಚೌಡೇಶ್ವರಿ ದೇವಾಲಯವು ಸರಿಸುಮಾರು 300 ವರ್ಷಗಳಿಗೂ ಅಧಿಕ ಐತಿಹ್ಯವನ್ನು ಹೊಂದಿದೆ. ಅದುವೇ ಮಳೆಗಾಲವಿರಲಿ, ಚಳಿಗಾಲವಿರಲಿ ಅಥವಾ ಬೇಸಿಗೆ ಕಾಲವಿರಲಿ, ಈ ಸ್ಥಳಕ್ಕೆ ಲಕ್ಷಾಂತರ ಭಕ್ತರು ಭೇಟಿ ನೀಡುತ್ತಾರೆ. ಈ ಸ್ಥಳದಲ್ಲಿ ಎಂದಿಗೂ ಭಕ್ತರ ಭೇಟಿಗೆ ಕೊರತೆಯಿರುವುದಿಲ್ಲ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.